ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ, ನಾನು ನಿಮ್ಮ ಅನಿತಾ ರವೀಂದ್ರ ಕನ್ನಡ ಬ್ಲಾಗ್ಸ್. ಇವತ್ತು ಹೀರೆಕಾಯಿ ಉಪ್ಪೆಸರು ಮಾಡೋದು ಹೇಗೆ ಅಂತ ನೋಡೋಣ. ಈಸಿಯಾಗಿ ಕುಕ್ಕರಲ್ಲಿ ಮಾಡೋದು. ಅರ್ಜೆಂಟಾಗಿ ಹೀರೆಕಾಯಿ, ಟೊಮೊಟೊ, ಈರುಳ್ಳಿ, ಬೇಳೆ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಕುಕ್ಕರಲ್ಲಿ. ಇವಾಗ ನಮ್ಗೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೋಡಿ ನೀರು ಹಾಕ್ಕೊಳ್ಳೋಣ. ಇವಾಗ ಅದಕ್ಕೆ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೆಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಉಂಡೆ ಟೊಮೊಟೊನೂ ಹಾಕ್ಕೋಬೋದು. ನಾನು ಕಟ್ ಮಾಡಿದ್ದೀನಿ. ಈರುಳ್ಳಿ, ಹೀರೆಕಾಯಿನ ಸಣ್ಣಕ್ಕೆ ಹಚ್ಕೊಳ್ಳೋಣ. ಹಚ್ಕೊಂಡ್ಮೇಲೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಅದು ಒಂದು ವಿಸಿಲ್ ಕೂಗಬೇಕು. ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಜಾಸ್ತಿ ವಿಸಿಲ್ ಬೇಡ, ಮೊಸರಾಗ್ಬಿಡುತ್ತೆ ಇದು. ನೋಡಿ ಇವಾಗ ವಿಸಿಲ್ ಹೋಗಿದೆಯಾ ಅಂತ ನೋಡಿ ತೆಗಿಯೋಣ. ನೋಡಿ ಇವಾಗ ಬೆಂದಿದೆ. ಇವಾಗ ನಾವೇನು ಟೊಮೊಟೊ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಹೀರೆಕಾಯಿ ಉಪ್ಪೆಸರಿಗೆ, ಅದನ್ನು ತಗೊಂಡು ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಟೊಮೊಟೊನ. ಇದಕ್ಕೆ ನಾನು ಉಪ್ಪೆಸರು ಖಾರ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಫುಲ್ ಟೊಮೊಟೊ ಎಲ್ಲ ಫುಲ್ ಮ್ಯಾಶ್ ಆಗಬೇಕು. ಇವಾಗ ನಾನು ಏನು ಕೂಗಿಸ್ಕೊಂಡಿದ್ನಲ್ಲ ಹೀರೆಕಾಯಿ, ಬೇಳೆ, ಈರುಳ್ಳಿ, ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದಕ್ಕೆ ಮತ್ತೆ ಈ ಟೊಮೊಟೊ ಕಿವುಚ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ನಮ್ಗೆ ಸಾಂಬಾರು ಎಷ್ಟು ಬೇಕು ಅದಕ್ಕೆ ನೋಡ್ಕೊಂಡು ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಇರೋದು, ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಿತ್ತು, ಅದಕ್ಕೆ ನಾನು ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೀವು ಕಮ್ಮಿ ಜನ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಒಂದೆರಡು ಸರಿ ಮಳ್ಳಬೇಕು. ಸಾಂಬಾರು ಕುದಿಬೇಕು. ಕುದಿದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಬಿಸಿ ಬಿಸಿ ಮುದ್ದೆಗೆ ಹೀರೆಕಾಯಿ ಉಪ್ಪೆಸರು ಹಾಕ್ಕೊಂಡು ತಿಂತಿದ್ರೆ ಅದು ಟೇಸ್ಟೇ ಬೇರೆ. ಉಪ್ಪೆಸರು ಖಾರ ನಾನು ಮಾಡೋದು ಹಾಕಿದ್ದೀನಿ. ಇದು ಹೀರೆಕಾಯಿ ಉಪ್ಪೆಸರು ಹೇಗಿದೆ, ಈಸಿಯಾಗಿ ಕುಕ್ಕರಲ್ಲಿ ಮಾಡೋ ಹೀರೆಕಾಯಿ ಉಪ್ಪೆಸರು ಹೇಗಿದೆ ಅಂತ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು.